ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಪರ್ಸನ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳುವ. ನಿಮ್ಮ ಪರ್ಸನ್ ಏನು ಮಾಡ್ತಿದ್ದಾರೆ, ಏನು ಯೋಚನೆ ಮಾಡ್ತಿದ್ದಾರೆ, ಅವರ ನೆಕ್ಸ್ಟ್ ಆ್ಯಕ್ಷನ್ ಏನು ನಿರ್ಧಾರ ತಗೊಳ್ಬೇಕು ಅಂದ್ಕೊಂಡಿದ್ದಾರೆ. ಸೊ ನಿಮ್ಮ ಬಗ್ಗೆ ಯಾವ ಆಲೋಚನೆ ಇದೆ, ಥರ್ಡ್ ಪಾರ್ಟಿ ಬಗ್ಗೆ ಯಾವ ಆಲೋಚನೆ ಇದೆ, ಸೊ ಅವ್ರ ಲೈಫಲ್ಲಿ ಏನು ನಡೀತಿದೆ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ಸದ್ಯಕ್ಕೆ ನಿಮ್ಮ ಪರ್ಸನ್ ಒಂದು ಪ್ರೀತಿ ಎಂಡ್ ಆಗೋಯ್ತು, ಒಂದು ರಿಲೇಷನ್ಶಿಪ್ ಎಂಡ್ ಆಯಿತು, ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಇದ್ದಾರೆ. ನಿಮ್ಮ ಪರ್ಸನ್ ತುಂಬ ಪೇಯ್ನಲ್ಲಿ ಇದ್ದಾರೆ, ತುಂಬ ನೋವಲ್ಲಿ ಇದ್ದಾರೆ. ಸೊ ಡೀಪಾಗಿ ಅವ್ರಿಗೆ ತುಂಬ ನಂಬಿಕಸ್ಥರಿಂದ ದ್ರೋಹ ಆಗಿಬಿಟ್ಟಿದೆ. ಹಾಗಾಗಿ ಅವ್ರಿಗೆ ತೊಗೊಳಕ್ಕಾಗ್ತಾ ಇಲ್ಲ, ಒಂದು ರೀತಿ ಕೊಲಾಪ್ಸ್ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ ಅವರು. ಸೊ ಹಾಗಾಗಿ ಅವರಿಗೆ ಯಾವುದೇ ನಿರ್ಧಾರ ತೊಗೊಳಕ್ಕಾಗ್ತಿಲ್ಲ, ಜೀರ್ಣ ಮಾಡ್ಕೊಳಕ್ಕಾಗ್ತಿಲ್ಲ. ನಿಜವಾಗ್ಲೂ ಮುಗಿದೋಯ್ತಾ, ನಿಜವಾಗ್ಲೂ ಆ ಒಂದು ರಿಲೇಷನ್ಶಿಪ್ ಎಂಡ್ ಆಯಿತಾ, ನಿಜವಾಗ್ಲೂ ಇವರೆಲ್ಲ ನನಗೆ ಮೋಸ ಮಾಡಿದ್ರಾ ಅನ್ನೋದೇ ಅವರ ಮನಸ್ಸಲ್ಲಿರುವಂಥ ಭಾವನೆ. ಜೊತೆಗೆ ಅವರ ಪ್ರೀತಿನ ಅವರು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ತುಂಬ ಡಿಪ್ಲೊಮೆಟಿಕ್ ಆಗಿ ಅವರು ಇದ್ದಾರೆ ಅನ್ನುವಂಥದ್ದು ಇದೆ. ಜೊತೆಗೆ ತುಂಬ ಬ್ಯಾಲೆನ್ಸ್ ಮಾಡ್ಕೊಳ್ತಿದ್ದಾರೆ. ತುಂಬ ನೋವಲ್ಲಿದ್ದರೂ ಕೂಡ ನೋವಲ್ಲಿ ಇಲ್ದಿರೋ ಹಾಗೆ, ತುಂಬ ದುಃಖದಲ್ಲಿದ್ದರೂ ಕೂಡ ದುಃಖದಲ್ಲಿ ಇಲ್ದಿರೋ ಹಾಗೆ ಇಟ್ಕೊಂಡಿದ್ದಾರೆ ಅವ್ರನ್ನ ಅವರು. ಯಾಕೆಂದರೆ ಅವರೊಂದು ಸಪೋರ್ಟಿವ್ ಲೀಡರ್ ಥರ ಇದ್ದಾರೆ. ಅವರಿಗೊಂದು ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಆ ಸಪೋರ್ಟಿಂಗ್ ಸಿಸ್ಟಮಿಂದ ಅವರು ಎಷ್ಟೇ ನೋವಾದರೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇದ್ದಾರೆ. ಕೆಲವರು ಅವರ ಸಪೋರ್ಟಿಂಗ್ ಸಿಸ್ಟಮ್ ಏನು ಅಂದರೆ ಒಳಗೆ ಸೇರಿದ್ದಾರೆ ಗುಂಡು ಇದೆ ಅದು. ಸೊ ಕೆಲವರಂತೂ ಸಾರಾಯಿ ಸೀಸೆಯಲ್ಲಿ ನಿಮ್ಮ ಹುಡುಗಿನೇ ಕಾಣ್ತಿದ್ದಾಳೆ, ಆ ಥರ ಯೋಚನೆ ಮಾಡಿಕೊಂಡು ಪಾಪ ಕುಡಿತಾ ಇದ್ದಾರೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಜೋರಾಗಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಎಂಡ್ ಆಗುವಂಥದ್ದು, ಇಲ್ಲಿ ನಿಜವಾಗ್ಲೂ ನಿಮ್ಮ ರಿಲೇಷನ್ಶಿಪ್ಪೇ ಎಂಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದು ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡಿದ್ದಾರೆ, ಅದರಿಂದ ಬರೋಕ್ಕಾಗ್ತಿಲ್ಲ ಅವರಿಗೆ ಯಾರ್ದಾದ್ರೂ ಸಪೋರ್ಟ್ ಬೇಕು. ಏನೋ ಒಂದು ಲಾಸ್ ಫೀಲ್ ಮಾಡಿಸಿದ್ದಾರೆ, ಅವರಿಗೆ ಕೂಡ ಮೋಸ ಆಗಿದೆ. ಅವ್ರು ಯಾರನ್ನು ನಂಬಿದ್ರೋ ಅವರಿಗೂ ಮೋಸ ಆಗಿದೆ, ಅವ್ರು ಯಾರನ್ನು ನಂಬಿಸಿದ್ರು ಅವ್ರಿಗೂ ಮೋಸ ಆಗಿದೆ. ಸೊ ಟ್ರಯಾಂಗಲ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಪೇನ್ಫುಲ್ಲಲ್ಲಿ ನಡೀತಾ ಇದೆ. ಇಲ್ಲಿ ನೀವು ಪೇಯ್ನಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರು ಪೇಯ್ನಲ್ಲಿದ್ದಾರೆ, ನಿಮ್ಮ ಥರ್ಡ್ ಪಾರ್ಟಿ ಕೂಡ ಪೇಯ್ನಲ್ಲಿ ಇದ್ದಾರೆ. ಸೊ 3 ಇದೆ. ಒಂದು ಬ್ರೇಕಪ್ ಎನರ್ಜಿ ಇದೆ ಇಲ್ಲಿ. ಒಂದು ಡೈವರ್ಸಿಗೆ ಹೋಗಬಹುದು, ಸಾಕಷ್ಟು ಅಪ್ಸೆಟ್ ಮಾಡ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಅಂದ್ಕೊಂಡಿದ್ದೇನು ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ. ತುಂಬಾ ಕನ್ಫ್ಯೂಷನಲ್ಲಿ ಇದ್ದಾರೆ ನಿಮ್ಮ ಪಾರ್ಟ್ನರ್ ಅನ್ನುವಂಥದ್ದು ಇದೆ ಇಲ್ಲಿ. ಕೆಲವರು ದೇವರ ಮೊರೆ ಹೋಗ್ಬಿಟ್ಟಿದ್ದಾರೆ, ದೇವಿ ನೀನೇ ಗತಿ ಅಂತ. ಕೆಲವ್ರಿಗೆ ತುಂಬ ಪವರ್ ಇರೋದ್ರಿಂದ ಆ ಪವರ್ಫುಲ್ಲಾಗೇ ಇದ್ದಾರೆ. ಸಾಕಷ್ಟು ಚಿಚಿ ಮಾತಾಡೋಕ್ಕೆ ಆಗ್ತಿಲ್ಲ, ನಿಮ್ಮ ಪರ್ಸನಿಗೆ ಮಾತಾಡೋಕ್ಕೂ ಆಗ್ತಿಲ್ವೇನು. ತುಂಬ ಗಮನ ಇಟ್ಟು ಎಲ್ಲ ಮೂಮೆಂಟ್ನು ವಾಚ್ ಮಾಡ್ತಿದ್ದಾರೆ. ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಎಲ್ಲೋ ಒಂದು ಪ್ರಯೋಗ ನಡೆದಿದೆ, ಅದರಿಂದ ಕೂಡ ಸಾಕಷ್ಟು ಅವರಿಗೆ ಅನಾರೋಗ್ಯ ನಡೆದಿದೆ. ಜೊತೆಗೆ ದೇವರ ಮೇಲೆ ಪ್ರಯೋಗನ ಮಾಡಿಸಿದ್ದಾರೆ, ಹೀಗಾಗಿ ಅವರಿಗೆ ಸ್ವಲ್ಪ ಸಮಸ್ಯೆಗಳು ಆಗಿದೆ ಅನ್ನುವಂಥದ್ದು ಇದೆ. ದೇವರ ಮೇಲೆ ಪ್ರಯೋಗಗಳು ಆಗಿರೋದ್ರಿಂದ ಅವರ ಪ್ರೀತಿ ಅವರ ಜೀವನಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಕೆಲವರಿಗೆ ಈ ಪ್ರೀತಿ ಅಥವಾ ಈ ಒಂದು ಬ್ರೇಕಪ್ಪನ್ನು ದೇವರೇ ಮಾಡಿಸಿದ್ದಾರೆ, ಅಥವಾ ಈ ಒಂದು ಡೈವೋರ್ಸನ್ನು ದೇವರೇ ಮಾಡಿಸಿದ್ದಾರೆ, ಆ ಥರ ಅನ್ನೋದಿದೆ. ಯಾಕೆಂದರೆ ಅನ್ಹೆಲ್ದಿ ರಿಲೇಷನ್ಶಿಪ್ಪು ಬೇಡ ಅನ್ನುವಂಥದ್ದು ಇಲ್ಲಿ ಇದೆ. ಜೊತೆಗೆ ನಿಮ್ಮ ಪರ್ಸನಿಗೆ, ನಿಮಗೆ, ಥರ್ಡ್ ಪಾರ್ಟಿಗೆ, ಮೂವರ ಎನರ್ಜಿ ಒಂದೇ ಥರ ಇದೆ, ಒಂದೇ ಟ್ರ್ಯಾಕಲ್ಲಿ ಹೋಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಒಂಚೂರು ರೆಸ್ಟ್ ಬೇಕಾಗಿದೆ ಅವರಿಗೆ. ಒಂದಷ್ಟು ಮೆಡಿಟೇಷನ್ ಮಾಡಿದ್ರೆ ಒಂಚೂರು ಎನರ್ಜಿನ ಕಂಟ್ರೋಲಿಗೆ ತರಬಹುದೇನೋ. ಒಂಚೂರು ಹೊಸ ರೀತಿಯಲ್ಲಿ ಫ್ಯೂಚರ್ಗಳ ಬಗ್ಗೆ ಯೋಚನೆನ ಮಾಡ್ತಿದ್ದಾರೆ, ಒಂದಷ್ಟು ಪ್ಲ್ಯಾನ್ನ ಮಾಡ್ತಿದ್ದಾರೆ. ಸಾಕಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದೆ, ಸಡನ್ನಾಗಿ ಚೇಂಜ್ ಬರ್ತಾ ಇದೆ. ಕಷ್ಟ ಇದೆ. ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂಥ ರೀತಿಲಿ ಇಲ್ಲಿ ಥರ್ಡ್ ಪಾರ್ಟಿಗೂ ಇದೆ, ನಿಮಗೂ ಇದೆ, ಮತ್ತು ನಿಮ್ಮ ಪರ್ಸನಿಗೂ ಇದೆ. 3 ಜನ ಒಂದು ಅವೇಕನಿಂಗ್, ಒಂದು ರಿಯಲೈಸೇಷನಲ್ಲಿ ಇದ್ದೀರಾ. ಜೊತೆಗೆ ಆಳವಾಗಿ ಇದರ ಒಂದು ಪರಿಣಾಮನ
ಎದುರಿಸೋದಕ್ಕೆ ರೆಡಿಯಾಗಿದ್ದೀರಾ. ಸದ್ಯಕ್ಕೆ ಏನು ರಿಲೀಸ್ ಮಾಡಬೇಕಿತ್ತು ಅದನ್ನು ಮಾಡಿಲ್ಲ, ರಿಮೂವ್ ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಮಾಡಿಲ್ಲ. ಸೊ ರಿಲೀಸ್ ಮಾಡಿಲ್ಲ, ರಿಮೂವ್ ಮಾಡಿಲ್ಲ. ಒಂದು ಅವೇಕನಿಂಗ್ ಎಷ್ಟೇ ಜಾಗ್ರತೆಗಳನ್ನ ಕೊಟ್ಟರು ಕೂಡ ವಹಿಸ್ಕೊಳ್ಳಿಲ್ಲ. ಸೊ ಗಾಸಿಪ್ ಮಾತು ಕೇಳಿ 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 ಕೆಲವರಿಗೆ ತಲೆ ಕೆಟ್ಟಿರಬಹುದು. ಸೊ ರೆಡಿಯಾಗಿರಿ, ಚೇಂಜ್ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ ಇಲ್ಲಿ. ಸದ್ಯಕ್ಕೆ ನಿಮ್ಮ ಪರ್ಸನ್ ಮುಂದಿನ ದಿನಗಳಲ್ಲಿ ಏನು ಆ್ಯಕ್ಷನ್ ತೊಗೊಳ್ತಾರೆ ಅಂದರೆ ಇದೆಲ್ಲದರಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದುಬಿಟ್ಟು ಒಂದು ಯಶಸ್ಸನ್ನು ನೋಡ್ತಾರೆ. ಆ ಒಂದು ಪೇಯ್ನ್ ಏನಿದೆ, ಆ ಒಂದು ನೋವೇನಿದೆ, ಆ ಒಂದು ದುಃಖ ಏನಿದೆ, ಅದರಿಂದ ಹೊರಗೆ ಬಂದು ಯಾರು ಬೆನ್ನಿಗೆ ಚೂರಿ ಹಾಕಿದ್ರೋ ಅಂಥವ್ರನ್ನ ಹಿಂದೆ ಬಿಟ್ಬಿಟ್ಟು ಪ್ರಾಮಾಣಿಕ ವ್ಯಕ್ತಿಗಳ ಜೊತೆ ಅವರು ತಮ್ಮ ಮುಂದಿನ ಜೀವನನ ಸೊಗಸಾಗಿ ಕಟ್ಕೊಂಡು ಮುಂದುವರಿತಾರೆ. ಕೆಲವರು ಸಾಕಷ್ಟು ಯಶಸ್ಸನ್ನು ಕೂಡ ಮಾಡ್ತಾರೆ. ಸೊ ರಿಯೂನಿಯನ್ ಎನರ್ಜಿ ಕೂಡ ಕೆಲವರಿಗೆ ಇದೆ. ಒಂದಷ್ಟು ಗುಡ್ ನ್ಯೂಸ್ ಕೂಡ ಇದೆ, ಪ್ರಮೋಷನ್ ಕೂಡ ಇದೆ, ಸೊ ಗುಡ್ ಫಾರ್ಚೂನ್ ಇದೆ. ಸೊ ಸಾಕಷ್ಟು ಅಚೀವ್ಮೆಂಟನ್ನು ಕೂಡ ನೋಡ್ತಾರೆ ನಿಮ್ಮ ಪರ್ಸನ್ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದು ಯಶಸ್ಸನ್ನು ಹೇಗೆ ಜೀರ್ಣ ಮಾಡ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ವೇನೋ. ಒಂದು ಡಿಸಿಷನ್ ತೊಗೊಳಕ್ಕಾಗ್ದಿರ ಒದ್ದಾಡ್ತಾ ಇದ್ದಾರೆ. ಮೂವ್ ಮಾಡಲಾ ಬೇಡವಾ, ಯಾವುದನ್ನ ಆಯ್ಕೆ ಮಾಡ್ಕೊಳ್ಳಿ, ಸೊ ಈಗಿರೋದನ್ನೇ ಮುಂದುವರಿಸ್ಲಾ, ಆಲ್ರೆಡಿ ನಾನು ಒಂದಷ್ಟು ಸಕ್ಸಸ್ಸನ್ನು ನೋಡಿದ್ದೀನಿ, ಇದೇ ಕೆಲಸನ ಮುಂದುವರಿಸ್ಲಾ, ಇದೇ ಜಾಬಲ್ಲೇ ಮುಂದುವರಿಲ್ಲ, ಅಥವಾ ಇದೇ ಕೆರಿಯರ್ ನಂದು ಹಾಕಿಸ್ಕೊಂಡ್ಲಾ, ಅಥವಾ ಇದು ಬಿಟ್ಬಿಟ್ಟು ಬೇರೆ ಬಿಸ್ನೆಸ್ ಮಾಡಲಾ ಅನ್ನೋದನ್ನ ಕೆಲವರು ಯೋಚನೆ ಮಾಡ್ತಿದ್ರೆ, ಕೆಲವರು ಈಗ ಇರುವಂಥ ಫ್ಯಾನ್ ಫಾಲೋಯಿಂಗ್ ಅಥವಾ ನಿಮ್ಮ ಪರ್ಸನ್ ಏನಿದ್ದಾರೆ ಸಾಕಷ್ಟು ಚಾರ್ಮಿಂಗ್ ಇದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಜನ ಕ್ರಶ್ಗಳು ಅವ್ರ ಜೀವನದಲ್ಲಿ ಇರಬಹುದು. ಸಾಕಷ್ಟು ಕ್ರಷಸ್ ಅವರಿಗೆ ಮಾಡಿದ್ರು ಕೂಡ ಆ ಕ್ರಶ್ಶಿಂದ ಎದ್ದು ಬಂದು ಇನ್ನಷ್ಟು ಕ್ರಷಸ್ಸನ್ನು ನೋಡೋಣ ಅನ್ನುವಂಥ ರೀತಿಯಲ್ಲಿ ಇದ್ದಾರೆ. ಸಾಕಷ್ಟು ವಿನ್ನಿಂಗ್ ಮೂಮೆಂಟು ಅವ್ರಿಗೋಸ್ಕರ ಕಾಯ್ತಾ ಇದೆ. ಜೊತೆಗೆ ಸಾಕಷ್ಟು ಜನರಿಗೆ ಆ ಒಂದು ರಿಲೇಷನ್ಶಿಪ್ಪನ್ನು ಎಂಡ್ ಮಾಡಿ ಹೊಸ ರಿಲೇಷನ್ಶಿಪ್ ಬರೋದ್ರಲ್ಲಿ ಇದೆ. ಅವರು ಕನ್ಫ್ಯೂಷನಲ್ಲಿ ಇದ್ದಾರೆ. ಈಗಿರೋರ್ನೆಲ್ಲರನ್ನೂ ಬಿಟ್ಬಿಟ್ಟು ಮುಂದುವರೆದು ಹೊಸೊಬ್ಬರನ್ನ ಆಯ್ಕೆ ಮಾಡ್ಕೊಳ್ಳ, ಅಥವಾ ಹೊಸ ದಾರಿನ ಆಯ್ಕೆ ಮಾಡ್ಕೊಳ್ಳ, ಅಥವಾ ಈಗಿರೋದನ್ನೇ ಮುಂದುವರ್ಸ್ಕೊಂಡು ಹೋಗ್ಲಾ ಅನ್ನೋವಂಥದ್ದು. ಅವರು ಹಳೇದನ್ನು ಬಿಡೋದಿಲ್ಲ, ಹೊಸದನ್ನು ಬಿಡೋದಿಲ್ಲ, ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಮುಂದುವರಿತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಜೀವನ ಒಂದು ಪಾಸಿಟಿವ್ ಚೇಂಜ್ ಓವರ್ ತೊಗೊಳ್ಳೋದ್ರಲ್ಲಿ ಇದೆ. ಸೊ ಬಹಳಷ್ಟು ಜನಕ್ಕೆ ಪ್ರೆಗ್ನೆನ್ಸಿ ಕೂಡ ಬರುವಂಥ ಸಾಧ್ಯತೆ ಇದೆ. ಬಹಳಷ್ಟು ಜನಕ್ಕೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಇಲ್ಲಿ ಸಾಕಷ್ಟು ಜನರಿಗೆ ಎಲ್ಲೋ ವಿದೇಶ ಪ್ರಯಾಣ ಹೋಗ್ಬೋದು, ಅಥವಾ ಈ ನೋವನ್ನು ತಡ್ಕೊಳಕ್ಕಾಗ್ದಿರ, ಅಥವಾ ಆ ಮನೆ, ಆ ಜಾಗ, ಆ ವಾತಾವರಣ ಸರಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲರಿಂದ ದೂರ ಎಲ್ಲೋ ಒಂದು ಸ್ಪಿರಿಚುವಲ್ ಪ್ರಯಾಣ ಕೂಡ ಹೋಗುವಂಥ ಸಾಧ್ಯತೆ, ಕೆಲವ್ರಿಗೆ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಹೊರಟು ಬಿಡ್ಬೋದು. ಸಾಕು ನನಗೆ ಈ ಸಹವಾಸ ಬೇಡ ಅನ್ನುವಂಥ ರೀತಿಲಿ. ಇನ್ನು ಕೆಲವರು ಜರ್ನಿ ಮಾಡ್ತಾನೆ ಸೊ ಈ ಒಂದು ಸ್ಟ್ರೆಸ್ಸನ್ನು ಅವ್ರ ಮೈ ಮೇಲೆ ಹೇಳ್ಕೊಳ್ಬಹುದು. ತುಂಬ ಜವಾಬ್ದಾರಿಗಳಿದೆ, ಬಟ್ ಇಷ್ಟೊಂದು ಜವಾಬ್ದಾರಿ ಬೇಡ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಂತ ನಿಮ್ಮ ಪಾರ್ಟ್ನರಿಗೂ ಹೇಳಿ. ಸೊ ಅವರು ಒಂಚೂರು ರಿಲ್ಯಾಕ್ಸ್ ಆದರೆ ಆಟೋಮೆಟಿಕ್ಲಿ ಅವರು ಥರ್ಡ್ ಪಾರ್ಟಿ ಸಿಚುವೇಶನಿಂದ ಎಂಡ್ ಮಾಡಿಕೊಂಡು ಹೊರಗೆ ಬಂದುಬಿಡ್ತಾರೆ. ಸೊ ನಿಮ್ಮ ಪ್ರೀತಿ ಏನಿದೆ ಅದು ಅವರಿಗೆ ಗೊತ್ತಿದೆ. ಹಾಗಾಗಿ ಈ ಪ್ರೀತಿ ಜೊತೆ ಅವರು ಅವ್ರ ಲೈಫನ್ನು ಚೆನ್ನಾಗಿ ಇಟ್ಕೊಳ್ತಾರೆ ಅನ್ನುವಂಥದ್ದು ಇದೆ ಇಲ್ಲಿ. ಓಕೆ, ಸೊ ಎಸ್, ಕೆಲವ್ರಿಗೆ ನಿಮ್ಮ ಪ್ರೀತಿನೂ ಬಿಟ್ಕೊಡೋದಕ್ಕೆ ತಯಾರಿಲ್ಲ, ಅವ್ರ ಪ್ರೀತಿನೂ ಬಿಟ್ಕೊಡೋದಕ್ಕೆ ತಯಾರಿಲ್ಲ, ಥರ್ಡ್ ಪಾರ್ಟಿ ಪ್ರೀತಿನೂ ಬಿಟ್ಕೊಡೋದಕ್ಕೆ ತಯಾರಿಲ್ಲ. ಹಾಗಾಗಿ ನಿಮ್ಮ ಪ್ರೀತಿನೂ ಅವರು ಬೇಕು, ಸೊ ಥರ್ಡ್ ಪಾರ್ಟಿ ಪ್ರೀತಿನೂ ಬೇಕು. ಸೊ ಕೆಲವರಂತೂ ದುಡ್ಡಿಗೋಸ್ಕರ ಇದ್ದಾರೆ, ಕೆಲವರು ಪ್ರೀತಿಗೋಸ್ಕರ ಇದ್ದಾರೆ ಅನ್ನೋದು ಗೊತ್ತಿದೆ ಅವರಿಗೆ. ನಿಮ್ಮದು ನಿಜವಾದ ಪ್ರೀತಿ ಅಂತಲೂ ಗೊತ್ತಿದೆ. ಕೆಲವರಿಗೆ ಇದೊಂದು ಹಣಕಾಸಿನ ವಿಚಾರ, ಸುಮ್ಮನೆ ಈಗೋಗೋಸ್ಕರ ಬಿಟ್ಕೊಡ್ದಿರ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ. ಬಟ್ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ ಇದರಿಂದ ಮೂವ್ ಆನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಸೊ ನಿಮ್ಮ ಪಾರ್ಟ್ನರೇ ಮೂವ್ ಆನ್ ಆಗ್ತಾರೋ, ಅಥವಾ ಥರ್ಡ್ ಪಾರ್ಟಿನೇ ಮೂವ್ ಆನ್ ಆಗ್ತಾರೋ, ಅಥವಾ ನೀವೇ ಮೂವ್ ಆನ್ ಆಗ್ತಾರೋ, ಇದೊಂದು ಕ್ವಶನ್ ಮಾರ್ಕ್ ಇದೆ. ಇದಕ್ಕೆ ಕಾಲ ಉತ್ತರ ಹೇಳುತ್ತೆ ಅನ್ನುವಂಥದ್ದು ಇದೆ. ಯಾಕೆಂದರೆ ಇಲ್ಲಿ ದ ಹೆರೋಫೆಂಟ್ ಬಂದಿದ್ದಾರೆ. ಇದನ್ನು ಡೀಲ್ ಮಾಡ್ತಿರೋದು ಯೂನಿವರ್ಸಲ್ ಪವರು, ಸುಪ್ರೀಂ ಪವರ್ ಏನಿದೆ, ದೇವ್ರು ಏನಿದ್ದಾರೆ, ಅವರು ಇದನ್ನು ಹೇಗೆ ಬುದ್ಧಿವಾದ ಹೇಳಬೇಕೋ ಹಾಗೆ ಬುದ್ಧಿವಾದ ಹೇಳ್ತಿದ್ದಾರೆ. ಅದನ್ನು ಕೇಳಲಿಲ್ಲ, ತಿದ್ಕೊಳ್ಳಿಲ್ಲ ಅಂದರೆ ಅದರಲ್ಲಿ ಲಾಸ್ ಆಗೋದು ನಿಮ್ಮ ಪರ್ಸನಿಗೆ. ಸೊ ಹಾಗಾಗಿ ಅವ್ರದ್ದೇ ರೂಲ್ಸ್ ಅಂತ ಅಂದ್ಕೊಂಡಿದ್ರೆ, ಅವ್ರು ಹೇಳ್ದಂಗೆ ಪ್ರಪಂಚ ನಡೆಯುತ್ತೆ ಅಂತ ಅಂದ್ಕೊಂಡಿದ್ರೆ, ಸೊ ಅವ್ರಿಗೆ ಗೊತ್ತಿಲ್ಲ ದೇವ್ರು ಹೇಳ್ದಂಗೆ ಪ್ರಪಂಚ ನಡೆಯೋದು ಅಂತ.
ಸೊ ಹಾಗಾಗಿ ದೇವ್ರು ಹೇಳ್ದಂಗೆ ನಡೆಯುತ್ತೆ. ಏನೋ ಒಂದು ಎಂಡ್ ಆಗುವಂಥ ಸಾಧ್ಯತೆಗಳು ಇಲ್ಲಿ ಇದೆ. ಏನು ಎಂಡ್ ಆಗುತ್ತೆ ಇದು ದೇವರು ನಿರ್ಧಾರ ಮಾಡಿ ಹೇಳ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಆ ಎಂಡಿಂಗನ್ನು ತಗೊಳ್ಳೋ ಅಷ್ಟು ತಾಳ್ಮೆ ಆಗಲಿ ವ್ಯವಧಾನ ಆಗಲಿ ಇಲ್ಲ. ಸಾಕಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಲಿ, ಸಾಕಷ್ಟು ಲಾಸ್ ಫೀಲಿಂಗಲ್ಲಿ, ಸಾಕಷ್ಟು ಪ್ರಾಬ್ಲಮ್ಸಲ್ಲಿ ನಿಮ್ಮ ಪಾರ್ಟ್ನರ್, ನಿಮ್ಮ ಥರ್ಡ್ ಪಾರ್ಟಿ, ನೀವು 3 ಜನ ಇದ್ದೀರಾ. ಸೊ ಹಾಗಾಗಿ ದೇವರಿಗೆ ಸದ್ಯಕ್ಕೆ ಸರೆಂಡರ್ ಮಾಡಿಬಿಟ್ಟು ಸಿಚುವೇಶನ್ನ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಎಲ್ಲವೂ ಕೂಡ ಸರಿ ಮಾಡುವಂಥ ಹೊಣೆನ ದೇವರಿಗೆ ಬಿಡೋಣ. ನಾವೊಂದಷ್ಟು ಭಕ್ತಿ ಮಾರ್ಗದಲ್ಲಿ ನಡೆಯೋಣ. ಹಣಕಾಸಿನ ವಿಚಾರದಲ್ಲಿ ಯಶಸ್ಸಿದೆ, ಪ್ರೀತಿ ವಿಚಾರದಲ್ಲಿ ಯಶಸ್ಸಿದೆ, ಥರ್ಡ್ ಪಾರ್ಟಿ ವಿಚಾರದಲ್ಲಿ ಯಶಸ್ಸಿದೆ, ಮತ್ತು ಆರೋಗ್ಯದ ವಿಚಾರದಲ್ಲೂ ಕೂಡ ಯಶಸ್ಸಿದೆ. ಎಲ್ಲ ಯಶಸ್ಸುಗಳನ್ನ ನಿಮ್ಮ ಕೈಯಾರೆ ಹಾಳು ಮಾಡಿಕೊಂಡು ನಿಮ್ಮ ಜೀವನನ ನರಕ ಮಾಡ್ಕೊಳ್ತಾ ಇರೋದು ನೀವೇ ಇಲ್ಲಿ. ನೀವಿರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇರ್ಬೋದು. ಒಟ್ನಲ್ಲಿ ಯಾರ್ಯಾರು ನೋಡ್ತಿದ್ದೀರೋ ಅದಕ್ಕೆ ಏನೇನು ನಡೀತಿದೆಯೋ ಅದು ಸ್ವಯಂಕೃತ ಅಪರಾಧ. ಇದು ಯಾವುದೇ ಒಂದು ದೇವ್ರು ಮಾಡಿದ್ದಲ್ಲ, ಅಥವಾ ಕರ್ಮ ಅಲ್ಲ, ಕಾರ್ಮಿಕ ಅಲ್ಲ, ಆ ಥರದಲ್ಲ. ಇದೆಲ್ಲ ನೀವೇ ಮಾಡ್ಕೊಂಡಿರುವಂಥ ಕೆಲವು ಕೈಯಾರೆ ಓವರ್ ಕಾನ್ಫಿಡೆನ್ಸ್ ಇರಲಿ, ಅಥವಾ ಈಗೋ ಇರಲಿ, ಅಥವಾ ಶೋ ಆಫ್ ಮಾಡೋಕ್ಕೆ ಹೋಗಿ ಏನೋ ಸಿಕ್ಕಾಕೊಂಡಿದ್ದಿರಲಿ, ಈ ಥರದ್ದೇ ಇದೆ. ಬಟ್ ಎಲ್ಲರಿಗೂ ಒಂದು ರಕ್ಷೆ ಅನ್ನೋದು ಇದೆ, ಒಂದು ಕಂಪ್ಲೀಟ್ ಆಗ್ತಾ ಇದೆ. ಸೊ ಒಂದು ಸೆಲೆಬ್ರೇಷನ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಒಂದು ಹೊಸ ಲೈಫ್ ಅರೈವಿಂಗ್ ಆಗ್ತಾ ಇದೆ, ಒಂದು ಹೊಸ ಜೀವನ ನಿಮಗೋಸ್ಕರ ಬಂದಿಳಿತಾ ಇದೆ. ಅದು ಬಂದಿರುವಂಥ ಅವಕಾಶನ ಸರಿಯಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಳ್ಳಿ, ನಿಮ್ಮ ಪಾರ್ಟ್ನರಿಗೂ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಓಕೆ, ಸೊ ಬಹಳಷ್ಟು ಜನಕ್ಕೆ ಹೊಸ ರಿಲೇಷನ್ಶಿಪ್, ಹೊಸ ಪಾರ್ಟ್ನರ್ ಬರುವಂಥ ಸಾಧ್ಯತೆ ಇದೆ. ಸೊ ಹೆಚ್ಚು ಜವಾಬ್ದಾರಿಯಿಂದ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ತಂದೆ ಕಡೆಯಿಂದ ಕೂಡ ನಿಮಗೆ ಸಹಾಯ ಆಗುತ್ತೆ, ನಿಮ್ಮ ಬಾಸ್ ಕಡೆಯಿಂದ ಕೂಡ ನಿಮಗೆ ಸಹಾಯ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಹೊಸ ಲವಿಂಗ್ ರಿಲೇಷನ್ಶಿಪ್ ಬರುವಂಥ ಸಾಧ್ಯತೆ ಇದೆ. 3 ಜನ ಏನು ಮಾಡಬೇಕು ಇಲ್ಲಿ ಅಂದರೆ, ಸೊ ಫುಲ್ ಬಂದಿದ್ದಾರೆ. ಸೊ ಒಂದು ರೀತಿ ಎಲ್ಲನೂ ಬಿಟ್ಬಿಟ್ಟು ಮುಂದುವರಿಬೇಕು, ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ತೊಗೊಂಬರೋದ್ರ ಕಡೆ ಗಮನನ ಕೊಡಬೇಕು. ಸಾಕು, ಥರ್ಡ್ ಪಾರ್ಟಿ ಸಿಚುವೇಶನ್ನು ಎಂಡ್ ಮಾಡ್ಕೊಳ್ಳಿ. ಸೊ ಇನ್ನು ಬೇಡ, ಸಾಕು ಅಲ್ಲಿಗೇನೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾವಾಗಲೂ ಒಂದೇ ರೀತಿಲಿ ಇರಬೇಕು. ಸೊ ಸಾಯೋವರೆಗೂ ಇಷ್ಟ ಇಲ್ಲ ಅಂದರೆ ಡೈವರ್ಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಂಥ ವಿಚಾರ. ಯಾಕೆಂದರೆ ಇಲ್ಲಿ ದೇವರು ಅದೇ ಹೇಳ್ತಾ ಇರೋದು. ಮತ್ತು ದ ಎಂಪರರ್ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಿರ್ಧಾರನ ತಗೊಳ್ಬೇಕು. ನೀವು ಮೊದಲು ಸಾಂಸಾರಿಕ ಜೀವನದ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪರ್ಸನ್, ನಿಮ್ಮ ಸಿಚುವೇಶನ್, ನಿಮ್ಮ ಪಾರ್ಟ್ನರ್ ಸಿಚುವೇಶನ್ ಲೈಕ್ ಹೀಗಿದೆ. ಸೊ ಎಂಡಿಂಗ್ ಇದೆ, ಪ್ರೊಟೆಕ್ಷನ್ ಕೂಡ ಇದೆ, ಸೊ ನ್ಯೂ ಬಿಗಿನಿಂಗ್ ಕೂಡ ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡುವ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ನಿರ್ಧಾರ ತಗೊಳ್ತಾರೆ, ಅಥವಾ ನಿಮ್ಮ ಪರ್ಸನ್ ನಿಮ್ಮ ಮಧ್ಯೆ ಕರೆಂಟ್ ಸಿಚುವೇಶನ್ ಏನು ನಡೀತಾ ಇದೆ ಅದ್ರ ಬಗ್ಗೆ ಯಾವ ಒಂದು ಅಪ್ಡೇಟ್ ಸಿಗುತ್ತೆ ನೋಡೋಣ, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತಾ ನೋಡೋಣ. ಸೊ ಎಸ್, ಸದ್ಯಕ್ಕೆ 3 ಜನ ಒಂಟಿ ಅಂತ ಫೀಲ್ ಮಾಡ್ತಾ ಇದ್ದೀರಾ. ಒಂಟಿ ಅಂತ ಫೀಲ್ ಮಾಡಬೇಡಿ ಅನ್ನುವಂಥದ್ದು ಇದೆ. ಥ್ಯಾಂಕ್ ಯು. ಬಾಟಮ್ ಆಫ್ ದಿ ಡೆಕ್ ಎಲ್ಲನೂ ಉಳಿಸ್ಕೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದೀರಾ. ಒಂದಷ್ಟು ಪಾಸ್ಟ್ ಲೈಫ್ ಕಾರ್ಮಿಕ್ ಎಂಡ್ ಆಗಿದೆ. ಎಂಡ್ ಆಗಿದ್ದನ್ನು ಮತ್ತೆ ಅದನ್ನು ಇನ್ನರ್ ಕಾಲಿಂಗ್ ಮುಖಾಂತರ ಪ್ರಯತ್ನನ ಪಡ್ತಿದ್ದಾರೆ. 1 2 3. ಮೊದಲನೇದು, ಸಾಕಷ್ಟು ಸೀಕ್ರೆಟ್ಸ್ ಇದೆ. ಮೂನ್ ಬಂದಿದ್ದಾರೆ. ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ. ಕನಸುಗಳ ಕಡೆ ಗಮನನ ಕೊಡಿ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಕೇಳಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮಗೆ ಸಾಕಷ್ಟು ಸೂಚನೆಗಳನ್ನ ಕೊಡ್ತಾ ಇದೆ. ಒಂದಷ್ಟು ಪರ್ಮಿಷನ್ ಇಲ್ಲ, ಹಾಗಾಗಿ ಹೇಳೋಕ್ಕಾಗಲ್ಲ. ನಿಮ್ಮ ಮನಸ್ಸಿನ ಆರೋಗ್ಯ ಹೆಚ್ಚು ಮುಖ್ಯ. ನಿಮ್ಮ ಮೈಂಡ್, ಬಾಡಿ, ಸೋಲ್ ಎಲ್ಲವೂ ಅಲೈನ್ ಆಗಿರೋ ಹಾಗೆ ನೋಡ್ಕೊಳ್ಳಿ. ಓಕೆ, ತಾಯಿ ದೇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸಾಕಷ್ಟು ಸೋಷಿಯಲ್ ಮೀಡಿಯಲ್ಲಿ ಅವರು ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ. ಏನೋ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಸೊ ತುಂಬ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತಾ ಇದೆ. ಸ್ವಲ್ಪ ಗಮನ ಕೊಡಿ. ನಿಮ್ಮ ಶತ್ರುಗಳಾಗಿರಲಿ, ಅಥವಾ ಥರ್ಡ್ ಪಾರ್ಟಿ ಆಗಿರಲಿ, ನಿಮ್ಮ ಪಾರ್ಟ್ನರ್ ಆಗಿರಲಿ, ನೀವಾಗಿರಲಿ, ಏನು ಮಾಡ್ತಿದ್ದೀರಾ ಅದ್ರ ಕಡೆ ಗಮನನ ಕೊಡಿ ಅನ್ನೋದು. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಒಂದು ಫ್ಯಾಮಿಲಿ, ಫೈನಾನ್ಷಿಯಲ್ ಸೆಕ್ಯೂರಿಟಿ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ. ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ, ಫ್ಯಾಮಿಲಿ ವಿಚಾರವಾಗಿ ಯೋಚನೆಗಳು ನಡೀತಾ ಇದೆ. ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಪ್ರೀತಿ, ಮದುವೆ,
ಸಾಂಸಾರಿಕ ಜೀವನ ಇದ್ರ ಕಡೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದಾರೆ. ಸೊ 3ದಕ್ಕೆ ಮೊದಲನೇದು ನೋ ಇದೆ, 2ನೇದು ಎಸ್ ಇದೆ, 3ನೇದು ಕೂಡ ಎಸ್ ಇದೆ. ಮೊದಲನೇದು 18 ನಂಬರ್ ಇದೆ, 2ನೇದು 9 ನಂಬರ್ ಇದೆ, 3ನೇದು 10 ನಂಬರ್ ಇದೆ. ಸೊ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.